ಮತ್ತೆ ಜೈ ಹೋ ಅಣ್ಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ವಿಶೇಷ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಒಂದು ನಾಡಿನ ಸಂಪತ್ತಂದರೆ ಆ ದೇಶದ ಯುವ ಶಕ್ತಿ. ನಾಡನ್ನು ಕಟ್ಟಬೇಕಾದವರು, ಮುನ್ನುಗ್ಗಿಸಬೇಕಾದವರು ಯುವಕರು. ಆದರೆ ಈಗ ಸಾಮಾಜಿಕ ವಿಜ್ಞಾನಿ ಲಕ್ಷ್ಮೀನಾರಾಯಣ ಅವರು ಹೇಳೋ ಪ್ರಕಾರ ಇತ್ತೀಚಿನ ಯುವಕರು ದಾರಿ ತಪ್ತಾ ಇದ್ದಾರೆ. ಅಂದರೆ ಅವರಲ್ಲಿ ದೇಶಭಕ್ತಿ ಕಡಿಮೆ ಆಗ್ತಾ ಇದೆ ಅನ್ನೋಂಥ ಕುರಿತು ಬನ್ನಿ ವಿದ್ಯಾರ್ಥಿಗಳಿಂದ ಆ ಕುರಿತಂತೆ ಪ್ರತಿಕ್ರಿಯೆಯನ್ನು ಪಡೆಯೋಣ. ಓಕೆ, ಚೇತನ್, ಸಿಂಧು ಮತ್ತು ಚೇತನ ಸರ್ ಹೇಳ್ತಾ ಇದ್ರು, ಯುವ ಶಕ್ತಿ ಎಲ್ಲೋ ಒಂದು ಕಡೆ ಅನಾಗರಿಕವಾಗ್ತಾ ಇದೆ, ಅಶಿಸ್ತು ತಾಂಡವವಾಡ್ತಾ ಇದೆ. ಎಲ್ಲರೂ ಅಲ್ಲ, ಒಂದು 100%ಅಲ್ಲಿ ಎಷ್ಟು ಒಂದು 10% ಈ ರೀತಿ ಆಗ್ತಾ ಇದೆ. ಇನ್ನು ಕೆಲವರು ಚೆನ್ನಾಗಿದ್ರೂ ಕೂಡ ಈ ತರಹದ ಒಂದು ಹೋರಾಟಗಳಿಗೆ ಅಥವಾ ದೇಶಭಕ್ತಿ ಆಗಿರ್ಬೋದು ಅಥವಾ ಸಮಾಜದ ಕಳಕಳಿಗೆ ಅಥವಾ ಸಮಾಜವನ್ನು ತೀಡುವಂತಹ ಉತ್ತಮ ಕೆಲಸಗಳಿಗೆ ಕೈ ಜೋಡಿಸ್ತಾ ಇಲ್ಲ, ಆ ಒಂದು ಇಚ್ಛಾಶಕ್ತಿ ತೋರಿಸ್ತಾ ಇಲ್ಲ, ದಾರಿ ತಪ್ತಾ ಇದೆ ಯುವ ಶಕ್ತಿ. ನಮ್ಮ ಹಿರಿಯರೆಲ್ಲ ಒಂದು ಹೇಳಿದ್ದಾರೆ ಒಂದು ಮಾತು, ಊರೊಳಗೆ ಹಂದಿಗಳಿರಬೇಕಯ್ಯ ಅಂತ ಒಂದು ಮಾತಿದೆ. ಊರಲ್ಲಿ ಹಂದಿ ಯಾಕಿರ್ಬೇಕಂತಂದ್ರೆ ಸ್ವಚ್ಛಗೊಳಿಸೋದಕ್ಕೆ ಹಂದಿ ಇರಬೇಕು ಅಂತ ಹೇಳಿದ್ದಾರೆ. ನಿಂದಕರಿರಬೇಕಯ್ಯ ಊರೊಳಗೆ, ಊರ ಹಂದಿಗಳ ಹಾಗೆ ನಿಂದಕರು. ಈಗ 10% ನಾವು ನಿಂದಕರು ಅಂತ ಅನ್ಕೋಬಿಡೋಣ, ಇನ್ನು 90% ಏನಿದೆ ಜನ, ಯುವ ಜನ ಏನಿದೆ, ಅವ್ರ ಮುಂದೆ 10% ಇಟ್ ಈಸ್ ನೆಗ್ಲಿಜಿಬಲ್. ನಾವು ಅವ್ರನ್ನ ಬಿಟ್ಟೇ ಬಿಡ್ತೀವಿ. ಇಲ್ಲ, ಅದು ಪ್ರಾಬ್ಲಮ್ ಏನಾಗ್ತಿದೆ ಅಂತಂದ್ರೆ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಯಾರಿಗೂ ಬರ್ತಾ ಇಲ್ಲ. ಇಷ್ಟು ದಿನ ಎಲ್ಲೋ ಹೆಂಗೋ ಯಾರೋ ಇರ್ತಾ ಇದ್ವಿ, ನಮ್ಮ ಪಾಡಿಗೆ ನಾವು ಕಾಲೇಜ್ಗೆ ಹೋಗ್ತಿದ್ವಿ, ಬರ್ತಿದ್ವಿ, ಆಚೆ ಹೋಗ್ತಿದ್ವಿ, ಬರ್ತಿದ್ವಿ. ಇವಾಗ ಒಂಥರ ಅವೇರ್ನೆಸ್ ಕ್ರಿಯೇಟ್ ಆಗ್ತಿರೋದ್ರಿಂದ 4 ಲಕ್ಷ ಸ್ಟೂಡೆಂಟ್ ಫ್ಯಾಕಲ್ಟಿ ಇದೆ. ಅದನ್ನೇ ಲಕ್ಷ್ಮೀನಾರಾಯಣ ಅವರು ಹೇಳ್ತಾ ಇರೋದು, ಅವೇರ್ನೆಸ್ ಕ್ರಿಯೇಟ್ ಮಾಡೋದು ನಡೀತಾ ಇಲ್ಲ. ವಿದ್ಯಾರ್ಥಿಗಳಲ್ಲೂ ಕೂಡ, ವಿದ್ಯಾರ್ಥಿ ಜೀವನದಲ್ಲೂ ಕೂಡ ಈ ರೀತಿಯಾದಂತಹ ಯಾವುದೇ ಒಂದು ಬೋಧನೆ ಸಿಗ್ತಾ ಇಲ್ವಾ? ಕಾರ್ಯಕ್ರಮಗಳು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಫ್ರೀಡಮ್ ಪಾರ್ಕ್ನ ಒಂದು ಜಾಗದಲ್ಲಿ ಈ ನಿದರ್ಶನ ಶುರುವಾಗಿದ್ದ ಮೊದಲನೇ ದಿನದಿಂದನೂ ನಾನು ಅಲ್ಲಿದ್ದೀನಿ, ಸ್ಟೇಜ್ ಮೇಂಟೆನೆನ್ಸ್ ಹತ್ರನೇ ಇದ್ದೀನಿ. ಪ್ರತಿನಿತ್ಯ ನಾವು ಅನೌನ್ಸ್ಮೆಂಟ್ ಮಾಡೋದಕ್ಕೆ ಅಂದ್ಬಿಟ್ಟು ಚೀಟಿಗಳು ನಮ್ಮ ಕೈ ನಾನೇ ಬರ್ಸ್ಕೊಳ್ತೀನಿ. ಅದು ಬರ್ಸ್ಕೊಂಡು ಅವ್ರು ತಂದು ಕೊಟ್ಟಾಗ ಪ್ರತಿನಿತ್ಯ ಕಾಲೇಜಿನವರು ಹುಡುಗರು ಬಂದರೆ ನಮ್ಮ ಕಾಲೇಜಿಂದ 250, ನಮ್ಮ ಕಾಲೇಜಿಂದ 350, ನಮ್ಮ ಕಾಲೇಜಿಂದ 500, 600 ಈ ರೀತಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ಶಿಕ್ಷಕರ ಜೊತೆಗೆ ಬಂದು ಜನಸಮೂಹ ಸೇರ್ತಾ ಇದ್ದಾರೆ ಈ ಜಾಗದಲ್ಲಿ. ಸೊ ನಾವಿಲ್ಲಿ ಅವೇರ್ನೆಸ್ ಇಲ್ಲ ಅಂತಾನು ಹೇಳಕ್ಕಾಗಲ್ಲ. ನೋ, ಪೀಪಲ್ ಆರ್ ಗೆಟಿಂಗ್ ಅವೇರ್ನೆಸ್. ಮೇಡಮ್ ಒಂದು ನಿಮಿಷ, ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಅವೇರ್ನೆಸ್ ಇದೆ ಅಂತಂದ್ರೆ ಫ್ರೀಡಮ್ ಪಾರ್ಕ್ ಅಲ್ಲಿ 3,000, 5,000, ನಾವು 6 ಕೋಟಿ ಜನಸಂಖ್ಯೆ ಇದ್ದೀವಿ. ಹಳ್ಳಿಗಳಲ್ಲಿ ಇವತ್ತು ತಲುಪ್ತಾ ಇಲ್ಲ. ಹಳ್ಳಿಗಳಲ್ಲಿ ಅವರು ಸರ್, ನೀವು ಎಲ್ಲ ಕೆಲವು ಪಟ್ಟಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಮೀಡಿಯಾ ಇದೆ, ಅವರಿಗೆ ಕಾಲಾವಕಾಶ ಇದೆ, ನೋಡ್ತಾ ಇದ್ದಾರೆ. ಎಲ್ಲಿ ರೂರಲ್ ಇಂಟೀರಿಯರ್ ಆಫ್ ನಾರ್ತ್ ಕರ್ನಾಟಕ ಇರಬಹುದು, ಇಂಟೀರಿಯರ್ ಆಫ್ ವಿಲೇಜ್ಗೆ ಇವತ್ತು ಅವೇರ್ನೆಸ್ ಕ್ರಿಯೇಟ್ ಆಗಿಲ್ಲ. ಒಂದ್ ನಿಮಿಷ ಲಕ್ಷ್ಮೀನಾರಾಯಣ ಅವರೇ, ನಾರ್ತ್ ಕರ್ನಾಟಕ ಅಂದ್ರೆ ಹುಬ್ಬಳ್ಳಿ, ಧಾರವಾಡ, ಗುಲ್ಬರ್ಗ ಪ್ರದೇಶ. ಒಂದ್ ನಿಮಿಷ ಮೇಡಮ್, ನೀವು ತಪ್ಪು ತಿಳ್ಕೊಂತೀರ. ನಾರ್ತ್ ಕರ್ನಾಟಕ ಅಂದಿದ ತಕ್ಷಣ ನೀವು ಹುಬ್ಬಳ್ಳಿ, ಧಾರವಾಡ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಹೇಳಕ್ ಹೋಗ್ಬೇಡಿ. ಹೋಬಳಿ ಹೆಡ್ ಕ್ವಾರ್ಟರ್ಸ್ ಏನಾಗಿದೆ. ಆಮೇಲೆ ನಮ್ಮ ಈ 1984 ಶ್ರೀ ರಾಜೀವ್ ಗಾಂಧಿ ಅವರು ಹೇಳಿದ್ದಾರೆ ಏನಂತಾರೆ, ನಮ್ಮ ದೇಶದ ಕರ ರೆವಿನ್ಯೂನ ಏನು ಜನಗಳಿಂದ ಪಡೆದತಕ್ಕಂಥ ಸಂಪತ್ತನ್ನ 78% ಬ್ಯೂರೋಕ್ರಸಿ ಹೋಗ್ತಾ ಇದೆ. ಅವರ ಸಂಬಳ, ಅವರ ಕಾರು, ಅವರ ಪೆಟ್ರೋಲು, ಅವರ ಡೀಸಲ್ಸು, ಅವರ ಮನೆ ಟೆಲಿಫೋನು ಮತ್ತು ಅವರ ಮನೆಗಳ ವೃತ್ತಪತ್ರಿಕೆಗಳು ಏನೇ ಇರ್ಬೋದು, ಅವ್ರಿಗೋಸ್ಕರ 78% ಹೋಗ್ತಾ ಇದೆ. ಅಭಿವೃದ್ಧಿ ಕಾರ್ಯಕ್ಕೆ ಬರೀ 18%. ಈಗ ಸಮಾಜದಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ಇದೆ, ಕರೆಕ್ಟ್. ಯುವ ಶಕ್ತಿ ಈಗ ಜಾಗೃತವಾಗ್ತಾ ಇದೆ. ಯಾವ ರೀತಿ ನೀವು ಇದನ್ನ ಬದಲಾಯಿಸ್ತೀರಾ? See, we've all become educated fools. ನಮಗೆ ಹಿಸ್ಟ್ರಿ ಓದ್ತೀವಿ ಸ್ಕೂಲಲ್ಲಿ, ಫಸ್ಟ್ ಸ್ಟ್ಯಾಂಡರ್ಡಿಂದ 10th ತನಕ ಓದ್ತೀವಿ ಹಿಸ್ಟ್ರಿ. ನಾವು ಹಿಸ್ಟ್ರಿ ಓದ್ತಿದ್ವಿ, ಇಲ್ಲಿ ನಡೀತಿರೋದು ಏನಾದರೂ ಗೊತ್ತಿದೆಯಾ, ಏನು ಗೊತ್ತಿಲ್ಲ. ವಿ ಬಿಕಮ್, ನಾನು ಸ್ಟೂಡೆಂಟ್, ನಾನು 10 ದಿನದ ಹಿಂದೆ ಐ ಯೂಸ್ ಟು ಟೆಲ್ ಮೈ ಮದರ್, ಅಮ್ಮ ಐ ಡೋಂಟ್ ಲೈಕ್ ದಿಸ್ ಕಂಟ್ರಿ. ನಿಮ್ಗೆ ಅನ್ಸುತ್ತೆ ಹಿಸ್ಟ್ರಿಗೂ ಪ್ರೆಸೆಂಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ? ನಮ್ಮ ಅಮ್ಮಗೆ ಹೇಳ್ತಾ, ಅಮ್ಮ ಐ ಡೋಂಟ್ ಲೈಕ್ ದಿಸ್ ಕಂಟ್ರಿ, ಏನು ಮಾಡ್ತಿಲ್ಲ, ಎಲ್ಲ ಸುಮ್ಮನೆ ಕುತ್ಕೊಂಡು ಐ ಸಿ ನ್ಯೂಸ್, ಐ ಸಿ ಸೋ ಮಚ್ ಕರಪ್ಷನ್, ಐ ಟೆಲ್ ಡೋಂಟ್, ಏನೂ ನಡೆಯಲ್ಲ ಈ ಕಂಟ್ರಿಯಲ್ಲಿ, ಏನೂ ಮಾಡಲ್ಲ. ವಿ ಆಲ್ ಬಿಕಮ್ ಎಜುಕೇಟೆಡ್ ಫೂಲ್ಸ್. ನಾವು ದಿನಕ್ಕೆ ಹೋಗ್ತೀವಿ, ಇಂಜಿನಿಯರಿಂಗ್ ಆಗಲಿ, ಮೆಡಿಕಲ್ ಆಗಲಿ, ನಾವು ಅಡ್ಮಿಷನ್ ಕೊಡ್ತೀವಿ. ನಾವು ಕೊಡೋದು ಲಕ್ಷಾಂತರ ರೂಪಾಯಿ ಕೊಡ್ತೀವಿ. ಸ್ಟೂಡೆಂಟ್ಸ್, ಮೋಸ್ಟ್ ಆಫ್ ಅಸ್ ಡೋಂಟ್ ನೋ ದಟ್ ವಿ ಆರ್ ಡೂಯಿಂಗ್, ವಿ ಕರಪ್ಟ್ನಲ್ಲಿ ಬ್ರೈಬ್ ಕೊಡ್ತಿದ್ದೀವಿ ಅಂತ ನಾವು ಅನ್ಕೊಳ್ಳೋದು. ಮೇ ಬಿ ವಿ ಪೇಯಿಂಗ್ ಫಾರ್ ದ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಫೆಸಿಲಿಟಿ, ನಮಗೆ ಗೊತ್ತಿಲ್ಲ ನಾವು ಬ್ರೈಬ್ ಮಾಡ್ತಿರೋದು ಅವರಿಗೆ ಅಂತ. ವಿ ಆರ್ ಆಲ್ ಬಿಕಮ್ ತಿಳಿಯದೆ ಈ ಭ್ರಷ್ಟಾಚಾರದ ಸಂಕೋಲೆಯಲ್ಲಿ ನಾವು ಕೂಡ ಮುಳುಗಿದ್ದೀವಿ. ಓಕೆ, ಸಮಯದ ಅಭಾವ ತುಂಬಾ ಕಡಿಮೆ ಇದೆ, ಸಿಂಧು. ಈ ಸುವರ್ಣ ನ್ಯೂಸ್ ನನ್ನ ನೋಡ್ತಾ ಇರುವಂತಹ ಲಕ್ಷ್ಮೀನಾರಾಯಣ ಅವರ ಇಚ್ಛೆಯಂತೆ ಹಳ್ಳಿ ಗ್ರಾಮಗಳಲ್ಲಿ ಇರುವಂತಹ ಯುವಕರಿಗೆ ಯಾವ ರೀತಿಯಾದಂತಹ ಸಂದೇಶವನ್ನು
ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಿ? ನಮಗೆ ಫಸ್ಟ್ ಐ ವಾಂಟ್ ಚೇಂಜ್ ದಿಸ್ ಎಜುಕೇಷನ್ ಸಿಸ್ಟಮ್. ಹಿಸ್ಟ್ರಿ ಓದ್ತೀವಿ 5th ಸ್ಟ್ಯಾಂಡರ್ಡ್ ತನಕ ಆಗಲಿ, 5th ಆದಮೇಲೆ ಪ್ಲೀಸ್ ಪುಟ್ ನಮ್ಗೆ ಇವಾಗ ನಡೀತಿರೋ ಕಂಟ್ರಿ, ಇವಾಗ ನಡೀತಿರೋ 10 ವರ್ಷದಿಂದ ಏನು ನಡೀತಿದೆ, ಏನು ಮಾಡ್ತೀವಿ, ಸ್ಕೂಲ್ಗಳು ಹಾಕಲಿ, ಸಿಲೆಬಸ್ಸಿಗೆ ಬರಲಿ. ಅವಾಗ ಅಟ್ಲೀಸ್ಟ್ ನಮ್ಗೆ ಗೊತ್ತಾಗುತ್ತೆ, ಹಿಂಗೆ ನಡೀತಿದೆ. ನನಗೆ 10 ದಿನದಿಂದ ನನಗೆ ನಿಜವಾಗ್ಲೂ ಜನಲೋಕಪಾಲ್ ಬಗ್ಗೆ ಗೊತ್ತಿರಲಿಲ್ಲ. ಐ ಕೇಮ್ ಟು ನೋ, ಇಲ್ಲಿಗೆ ಬಂದ ಮೇಲೆ ನಾವು ಸಿಟಿಯಲ್ಲಿ ಓದ್ತಿರೋರೆಲ್ಲ ಗೊತ್ತು ಅಂತಿಲ್ಲ, ನಮಗೂ ಅರ್ಧ ವಿಷಯ ಗೊತ್ತಿಲ್ಲ. ಬಿಕಾಸ್ ನಮ್ಗೆ ಎಜುಕೇಶನ್ ನೆಟ್ಟು ಕೊಡ್ತಿಲ್ಲ. ಪ್ರೆಸೆಂಟ್ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮಗೂ ಕೂಡ ಅರಿವಿರಬೇಕು. ಅದ್ರ ಬಗ್ಗೆ ನೀವು ಎಜುಕೇಶನ್ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನ ಮಾಡಿ ಅಂತ. ಓಕೆ, ನೀವೇನ್ ಹೇಳ್ತೀರಾ ಚೇತನ್? ಮೇಡಮ್, ಯುವಕರಿಗೆ ಇವರು ಹೇಳಿದಾಗ ಯುವಕರಿಗೆ ಅದು ಇಲ್ಲ ಅಂತ ಹೇಳಿದ್ರು, ಅದಿದೆ. ಬಟ್ ಹಳ್ಳಿಗಳ ಇದೊಂದು ಹಂತವಾಗಿ ಬರಬೇಕು. ಯಾವುದೇ ಒಂದು ಆರ್ಗನೈಸೇಷನ್ ಆಗಲಿ ದೊಡ್ಡದಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಹಂತವಾಗಿ ಬರಬೇಕು. ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ನಾವು ಇನ್ನು ಇದು ಒಂದು 3-4 ಈಗ ಒಂದು 6-7 ತಿಂಗಳಿಂದ ಇದು ಶುರುವಾಗಿರ್ತಕ್ಕಂಥದ್ದು. ಇದೊಂದು ಸ್ಟಾರ್ಟಿಂಗ್ ಸ್ಟೇಜ್. ಒಲೆ ಮೇಲೆ ಅಕ್ಕಿ ಇಟ್ಟ ತಕ್ಷಣ ಅನ್ನ ಆಗೋದಿಲ್ಲ. ಅದಕ್ಕೆ ನಾವು ತಾಳ್ಮೆಯಿಂದ ಕಾಯ್ಬೇಕಾಗುತ್ತೆ. ಮೊದಲಿಂದನೂ ಅನ್ನ ಆಗೋವರೆಗೂ ಕಾಯ್ಬೇಕಾಗುತ್ತೆ. ಸೊ ಸರ್, ನಾವು ನಿಮ್ಮ ಮಾತಿಗೆ ಅದನ್ನು ಹೇಳ್ತಾ ಇದ್ದೀನಿ, ನಾವು ಕಾಯ್ಬೇಕಾಗುತ್ತೆ. ಇದು ಹಂತವಾಗಿ ಬರ್ತಕ್ಕಂಥ ಲಕ್ಷ್ಮೀನಾರಾಯಣ ಅವರೇ, ಚೇತನ ಸಿಂಧು ಸಮಯ ಆಗೋಗಿದೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇವ್ರು ಹೇಳ್ತಾರೆ ಅನ್ನ ಹಾಕಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 64 ವರ್ಷ ಆಗಿದೆ. ಇನ್ನು ಎಷ್ಟು ವರ್ಷ ನಾವು ಕಾಯ್ಬೇಕು? ಈ ಕರಪ್ಷನ್ ಅಲ್ಲಿ ಎಷ್ಟು ಕುದಿಸ್ತೀರಿ? ಅನ್ನ ಸೀದೋಗುತ್ತೆ ಅಂತ. ಓಕೆ, ಧನ್ಯವಾದ ಲಕ್ಷ್ಮೀನಾರಾಯಣ ಅವರೇ. ಚೇತನ್ ಹಾಗೂ ಸಿಂಧು ಇಷ್ಟೊತ್ತು ಸುವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಧನ್ಯವಾದಗಳು. ಒಟ್ಟಾರೆ ಇಲ್ಲಿ ಇರುವಂತಹ ವಿದ್ಯಾರ್ಥಿಗಳಾಗಿರಬಹುದು, ಯುವ ಶಕ್ತಿ ಆಗಿರಬಹುದು, ಒಂದೇ ಸಂದೇಶ ಯುವಕರಿಗೆ ಕೊಡೋದಕ್ಕೆ ಇಷ್ಟಪಡ್ತಾ ಇದೆ. ಅದೇನಂದ್ರೆ, ನಿಜಕ್ಕೂ ಕೂಡ ಹಿಸ್ಟ್ರಿಯನ್ನ ಓದಿ ನಮಗೆ ಪ್ರಯೋಜನ ಇಲ್ಲ. ಈಗ ಪ್ರೆಸೆಂಟ್ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಅರಿವನ್ನ ಮೂಡಿಸಿ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಕ್ರಾಂತಿ ಆಗಬೇಕು. ಒಟ್ಟಾರೆ ಹಳ್ಳಿ ಗ್ರಾಮಗಳ ಯುವಕರು ಕೂಡ ಎಚ್ಚೆತ್ತುಕೊಳ್ಬೇಕು. ನಮ್ಮ ಬೆಟರ್ ಫ್ಯೂಚರ್ ಅಂದ್ರೆ ನಮ್ಮ ಮುಂದಿನ ಜೀವನ, ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕಂದ್ರೆ ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ಬೇಕು ಅನ್ನುವಂತಹ ಒಂದು ಸಂದೇಶವನ್ನ ರವಾನಿಸ್ತಾ ಇದ್ದಾರೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.